ಆತ್ಮೀಯ ಪತ್ರಿಕಾ ಮಿತ್ರರೇ, ಈ ದಿನ ನಾವು ಮಾಧ್ಯಮದ ಮುಂದೆ ಬಂದಿರತಕ್ಕಂತ ವಿಚಾರ ಏನು ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡಲಿಕ್ಕೆ ಬಂದಿಲ್ಲ. ಬದಲಾಗಿ ದಶಕಗಳ ಕಾಲ ಸುದೀರ್ಘವಾಗಿ ತನ್ನ ಬೆವರನ್ನು ಸುರಿಸಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರುವ ನಜೀರ್ ಅಹಮದ್ ಸಾಹೇಬರು ಅವ್ರಿಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಜೀರ್ ಅಹಮದ್ ಸಾಹೇಬರ ಮೇಲೆ ಬಂದಿರತಕ್ಕಂತಹ ಆರೋಪಗಳನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ನೀಡಲಾಗಿದ್ದ ರಾಜಕೀಯ ಕಾರ್ಯದರ್ಶಿಗಳ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಯನ್ನು ಮರು ನೇಮಕ ಮಾಡಲು ಅವರಿಗೆ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡಲು ನಾವು ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ. ನಜೀರ್ ಅಹಮದ್ ಸಾಹೇಬರು ಕೋಲಾರ ಜಿಲ್ಲೆ ಕೆಜಿಎಫ್ ನವರಾಗಿದ್ದು, ಅವರು ಸಣ್ಣ ವಯಸ್ಸಲ್ಲೇ ವಿದ್ಯಾರ್ಥಿ ಜೀವನದಲ್ಲೇ ಅವರು ರಾಜಕಾರಣಕ್ಕೆ ಬಂದರು. NSU ಅಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ NSU ಅಲ್ಲಿ ಕೆಲಸ ಮಾಡಿದ್ದಂಥದ್ದು. ನಂತರ ರಾಜ್ಯ KPCCಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. KPCCಯಲ್ಲಿ ಪ್ರಧಾನ ಹುದ್ದೆಗಳಾಗಿರ್ತಕ್ಕಂಥ ಕಾರ್ಯದರ್ಶಿ ಹುದ್ದೆಗಳನ್ನು ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಇನ್ನು ನಾನಾ ರೀತಿಯ ಉನ್ನತ ಹುದ್ದೆಗಳಲ್ಲಿ KPCCಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಅವ್ರಿಗಿದೆ. ಅದೇ ರೀತಿ ಪ್ರಥಮವಾಗಿ ಸಣ್ಣ ವಯಸ್ಸಲ್ಲಿ ಅವರು ಬಿನ್ನಿಮಿಲ್ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಕೂಡ ಅವ್ರಿಗಿದೆ. ಅವರು ನಮ್ಮ ಕೋಲಾರ ಜಿಲ್ಲೆಯವರು. ಪ್ರತಿಯೊಂದು ಕೋಲಾರದಲ್ಲಿ ನಡೆಯುವಂತಹ ಯಾವುದೇ ಒಂದು ಅಹಿಂದ ವರ್ಗಗಳಿಗೆ ತೊಂದರೆಗಳು ಮತ್ತೊಂದು ಆದಾಗ ಮುಂಚೂಣಿಯಲ್ಲಿ ನಿಂತುಕೊಂಡು ನಮ್ಮ ಸಮುದಾಯಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿರೋದ್ರಲ್ಲಿ ಅವರು ಒಬ್ಬ ಪ್ರಮುಖರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, 2023ರ ಕೋಲಾರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ವ್ಯಾಪ್ತಿ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರ ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು 90% ಅಲ್ಪಸಂಖ್ಯಾತ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿರ್ತಕ್ಕಂಥದ್ದು ಕೇವಲ ಒಬ್ಬ ನಜೀರ್ ಅಹಮದ್ ಸಾಹೇಬರೇ ಅಂತ ನಾನು ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ವರಿಷ್ಠರು ಸೂಚಿಸಿದಂತೆ 2023ರ ತೆಲಂಗಾಣ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು 8 ದಿನಗಳ ಕಾಲ ತೆಲಂಗಾಣ ರಾಜ್ಯದಲ್ಲೇ ಉಳ್ಕೊಂಡು ಅವರ ಹಿಂಬಾಲಕರಾಗಿರ್ತಕ್ಕಂಥ ಸಾಕಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮಂತವ್ರನ್ನ ಕರೆಸ್ಕೊಂಡು ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ ಕ್ಷೇತ್ರಗಳಲ್ಲಿ ನಮ್ಗೆಲ್ಲ ಹೇಳಿ ಆಯಾ ಭಾಗದಲ್ಲಿ ನಿಮ್ಮ ಸಮುದಾಯನ ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ ಮತ ನೀಡುವಂತ ಕೆಲಸ ಮಾಡಬೇಕು ಅಂತ ನಮ್ಗೆ ಡೈರೆಕ್ಷನ್ಸ್ ಮಾಡಿ 8 ದಿನಗಳ ಕಾಲ ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದ್ ಇನ್ನಿತರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ನಮ್ಮ ಕೈನಲ್ಲೆಲ್ಲ ಕೆಲಸಗಳು ಮಾಡಿಸಿ ಅಲ್ಲಿ ಕಾಂಗ್ರೆಸ್ ಬರೋದಕ್ಕೂ ನಜೀರ್ ಅಹಮದ್ ಸಾಹೇಬರ ಶ್ರಮ ಅದರಲ್ಲಿ ಇದೆ ಅಂತ ನಾನು ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಷ್ಟೆಲ್ಲ ಕಾಂಗ್ರೆಸ್ ವರಿಷ್ಠರು ಸೂಚಿಸಿರುವ ಕೆಲಸ ಮಾಡುವಂತ ಒಬ್ಬ ಪ್ರಾಮಾಣಿಕ ನಜೀರ್ ಅಹಮದ್ ಸಾಹೇಬರು ಇತ್ತೀಚೆಗೆ ನಡೆದ ದಾವಣಗೆರೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಮತದಾರರು ಅತಿ ಹೆಚ್ಚು ಇರೋದ್ರಿಂದ ಆ ಸಮುದಾಯದವರು ಬಂದು ನಜೀರ್ ಅಹಮದ್ ಸಾಹೇಬ್ರನ್ನ, BZ ಜಮೀರ್ ಅಹಮದ್ ಸಾಹೇಬ್ರನ್ನ ಬಂದು ಒತ್ತಡ ಹೇರ್ತಾರೆ. ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡಿಸ್ಬೇಕು, ಅತಿ ಹೆಚ್ಚು ಸಮುದಾಯದವ್ರು ನಾವಿದ್ದೀವಿಲ್ಲಿ, ಹಾಗಾಗಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಒತ್ತಡ ಹೇರ್ತಾರೆ. ಆ ಒತ್ತಡ ಹೇರಿದಂತ ಸಂದರ್ಭದಲ್ಲಿ ವರಿಷ್ಠರಿಗೆ ಮನವರಿಕೆ ಮಾಡುವಂತ ಕೆಲಸ ಆ ಅಲ್ಪಸಂಖ್ಯಾತ ಮುಖಂಡರಾಗಿರ್ತಕ್ಕಂಥ ನಜೀರ್ ಅಹಮದ್ ಅವರು, BZ ಜಮೀರ್ ಸಾಹೇಬರು ಇವರೆಲ್ಲರೂ ಮನವರಿಕೆ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಪಾಲಿಸಿ ಇದೆ, ಯಾರು ವಿಧಾನಸಭೆ ಸದಸ್ಯರಾಗ್ಲಿ ಯಾರಾದ್ರೂ ಮೃತಪಟ್ರೆ ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವಂತ ಒಂದು ಸಂಪ್ರದಾಯನ ಅವತ್ತಿಂದ ಅಳವಡಿಸ್ಕೊಂಡು ಕಾಂಗ್ರೆಸ್ ಬಂದಿದೆ.
ಹಾಗಾಗಿ ಇದನ್ನ ಮನವರಿಕೆ ಮಾಡಿ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಕುಡಿ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಆ ಕೊಡುವಂತ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಕೋಪಗೊಳ್ತಾರೆ. ಕೋಪಗೊಂಡು ಇವ್ರೇನ್ ಹೇಳಿದ್ರು ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ, ಆ ಮಟ್ಟಕ್ಕೆ ಹೋಗ್ತದೆ. ಆದ್ರೆ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಜೀರ್ ಅಹಮದ್ ಸಾಹೇಬ್ರಿಗೆ ಹೇಳ್ತಾರೆ ಏನು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ದುಗುಡುತನ, ಅವರಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಮಾಡಿ ಕಾಂಗ್ರೆಸ್ ಪಕ್ಷದ ಪೂರ್ವ ಕೆಲಸ ಮಾಡೋದಕ್ಕೆ ನೀವು ಹೋಗ್ಬೇಕು ಅಂತ ಇವ್ರಿಗೆ ಒತ್ತಡ ಇರ್ತಾರೆ. ಒಂದು ಕಡೆ ಸಮುದಾಯದ ಮುಖಂಡರ ಒತ್ತಡ, ಮತ್ತೊಂದು ಕಡೆ ಮಾಡಿ ದಾವಣಗೆರೆ ಕಡೆ ಬರಲ್ಲ. ಇದರಿಂದ ವರಿಷ್ಠರಿಗೆ ಇದಾಗುತ್ತೆ. ಏನು ಅಂತಂದ್ರೆ ನಾವು ಸೂಚನೆ ಮಾಡಿದ್ರು ಇವರು ದಾವಣಗೆರೆ ವಿಧಾನಸಭೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಆರೋಪಗಳನ್ನ ತೆಗೆದುಕೊಂಡು ಆ ಆರೋಪಗಳಿಗೆ ಅನುಗುಣವಾಗಿ ಅವ್ರನ್ನ ಗೌರವಾನ್ವಿತವಾಗಿ ನೀಡಿರ್ತಕ್ಕಂಥ ಹುದ್ದೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆನ ಹಿಂಪಡೆಯುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ, ವರಿಷ್ಠರು ಮಾಡ್ತಾರೆ. ಇದನ್ನು ಮಾಡೋ ಬದಲು ನಜೀರ್ ಅಹಮದ್ ಸಾಹೇಬ್ರನ್ನ ಕರೆಸ್ಕೊಂಡು ವರಿಷ್ಠರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಅವ್ರ ಕಡೆ ಸಮಜಾಯಿಷಿ ಕೇಳಿ ಇತ್ಯರ್ಥ ಮಾಡುವಂತ ನಾನಾ ದಾರಿಗಳಿತ್ತು. ಏಕಾಏಕಿ ನಜೀರ್ ಅಹಮದ್ ಸಾಹೇಬ್ರ ಗೌರವಾನ್ವಿತ ಹುದ್ದೆಯನ್ನ ವಾಪಸ್ ಪಡೆಯೋದ್ರ ಮೂಲಕ ಏನಾಗಿದೆ ಕಾಂಗ್ರೆಸ್ ಅವ್ರ ಪರಿಸ್ಥಿತಿ ಇವತ್ತು ಅಂತಂದ್ರೆ, ವಿಪಕ್ಷಗಳ ಕೈಗೆ ದೊಣ್ಣೆ ಕೊಟ್ಟುಬಿಟ್ಟು ಕಾಂಗ್ರೆಸ್ನವರಾದ ನಾವು ನಮ್ಮ ತಲೆಗಳ ಮುಂದೆ ಇಟ್ಟಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತ ದೇಶದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತೆ ಅಂದ್ರೆ ಸಮ್ಮಿಶ್ರವಾಗಿ ಕೆಲವು ರಾಜ್ಯಗಳು 7 ರಾಜ್ಯಗಳು ಬಿಟ್ರೆ ಉಳಿದಂತೆ ಎಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲ. ಕಾರಣ ಏನು ಅಂತಂದ್ರೆ ಬಿಜೆಪಿ ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳೇ ಎಲ್ಲಾ ರಾಜ್ಯಗಳಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಗೊಂದಲದ ಶಿಸ್ತು ಕ್ರಮ ಬೇಕಾಗಿತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವರಿಷ್ಠರಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಯಾಕೆ ಅಂತಂದ್ರೆ 2028ರಲ್ಲಿ ನಡೆಯುವಂತ ಚುನಾವಣೆಗೆ ನಾವು ತಯಾರಾಗಿ 2028ರಲ್ಲಿ ನಾವು ರಾಜ್ಯದಲ್ಲಿ, ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಸರ್ಕಾರ ತಗೊಂಡ್ಬರುವಂತ ಕಡೆ ಗಮನ ಕೊಡ್ಬೇಕಾಗಿರ್ತಕ್ಕಂಥ ನಾವೇ ಸ್ವಯಂಕೃತವಾಗಿ ನಾವು ಪಕ್ಷದವರಿಂದಲೇ ಇವತ್ತು ಈ ತರ ಏನು ಬೇರೆಯವರು ಅದು ಡಾಕ್ಟರ್ ವೈದ್ಯರು ಸೂಚಿಸಿರೋದು ಹಾಲು ಅನ್ನ, ವೈದ್ಯರು ಮತ್ತೆ ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿಯಲ್ಲಿ ಈ ಶಿಸ್ತು ಕ್ರಮ ಬೇಕೇ ಅಂತ ಹೇಳ್ಬಿಟ್ಟು ನಾನು ನಮ್ಮ ವರಿಷ್ಠರಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇದೇ ತರ ಆಗ್ತಾ ಹೋದ್ರೆ ಬೂತ್ ಮಟ್ಟದಲ್ಲಿ ನಮ್ಮಂತ ಕಾರ್ಯಕರ್ತರು ಸಾಕಷ್ಟು ಜನ ಮುಂದಿನ ಚುನಾವಣೆಗಳಲ್ಲಿ ನಾವು ಪಕ್ಷ ಕಟ್ಟುವಂತ ಕೆಲಸ ಕಷ್ಟಗಳಾಗುತ್ತೆ. ಇದನ್ನ ತಾವು ಅರ್ಥಕೊಂಡು ಈ ಕೂಡಲೇ ಈ ಗೊಂದಲ ಏನು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ, ನಜೀರ್ ಅಹಮದ್ ಸಾಹೇಬ್ರನ್ನ ತೆಗೆದು ಬಿಟ್ಟಿದ್ದಾರೆ ಅಂತ ಆದಿ ಬೀದಿಯಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ಅವರ ಅಭಿಮಾನಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗೊಂದಲಗಳಿಗೆಲ್ಲ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಇಕ್ಕುವಂತ ಕೆಲಸ ಮಾಡಬೇಕು. ಈ ಗೊಂದಲ ನಿವಾರಣೆ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು. ಆ ಕಟ್ಟುವಂತದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವರಿಷ್ಠರಲ್ಲಿ ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ನಜೀರ್ ಅಲ್ಪಸಂಖ್ಯಾತರ ಮುಖಂಡರಲ್ಲ, ನಜೀರ್ ಅಹಮದ್ ಸಾಹೇಬರು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರ ಮುಖಂಡರು ಸಹ ಆಗಿದ್ದಾರೆ. ಅವರು ಇವತ್ತು ನಮ್ಮ ಯಾವುದೇ ಒಂದು ಸಮಸ್ಯೆಗಳಾದ್ರೆ, ನಮ್ಮ ಕಾನೂನು ಅಭಿವೃದ್ಧಿ ಇರಬಹುದು, ಒಂದು ಮಸೀದಿ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ಚರ್ಚ್ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ದೇವಸ್ಥಾನ ಕಟ್ಟುವಂತ ವಿಚಾರದಲ್ಲಿರ್ಬೋದು, ನಜೀರ್ ಅಹಮದ್ ಸಾಹೇಬ್ರು ಮುಂದೆ ನಿಂತ್ಕೊಂಡು ಅವ್ರಿಗೆ ಬರ್ತಕ್ಕಂಥ ಅನುದಾನಗಳನ್ನ ಕೊಟ್ಟು ಮುಂದೆ ನಿಂತ್ಕೊಂಡು ಆ ಕೆಲಸಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿಗೆ ನಾವೇ ಸಾಕ್ಷಿಯಾಗಿದ್ದೀವಿ. ಸರ್ವಧರ್ಮವನ್ನು ಸಮಾನವಾಗಿ ಕಾಣುವಂತ ನಜೀರ್ ಅಹಮದ್ ಅವ್ರ ಮನಸ್ಥಿತಿಗೆ ಇವತ್ತು ಹಿಂಗ ಆಗ್ಬಾರ್ದಾಗಿತ್ತು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ,
136 ಸೀಟುಗಳು 2023 ವಿಧಾನಸಭೆ ಕ್ಷೇತ್ರಗಳಿಗೆ ಗೆಲ್ಲಬೇಕು ಅಂತಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ ಕೇವಲ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತ ಹಾಕಿರ್ತಕ್ಕಂಥದ್ರಿಂದ ಇವತ್ತು ನಾವು ಸರ್ಕಾರ ರಚನೆ ಮಾಡಕ್ಕಾಗಿದೆ. ಇಂಥ ಸಂದರ್ಭದಲ್ಲಿ ಅಹಿಂದ ಸಮುದಾಯಗಳಲ್ಲಿ ಇವತ್ತು ನಜೀರ್ ಅಹಮದ್ ಸಾಹೇಬರಿಗೆ ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೀವು ಆದಷ್ಟು ಬೇಗ ಈ ಗೊಂದಲ ಏನಿದೆ ಈ ಗೊಂದಲ ನಿವಾರಣೆ ಮಾಡಿ, ನೀವು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಜೈ ಭೀಮ್. ಸ್ವತಂತ್ರ ಬಂದಾಗ್ಲಿಂದ ಇದುವರೆಗೂ ಕಾಂಗ್ರೆಸ್ ಪಕ್ಷ ದಲಿತರು, ನಾವು ಮತ್ತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪರವಾಗಿ ಮತ ಹಾಕೊಂಡ್ ಬಂದಿರ್ತಕ್ಕಂಥದ್ದು ಸತ್ಯನೇ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅದೇ ರೀತಿ ನಮಗೂ ಸ್ಥಾನಮಾನಗಳು ಕೊಟ್ಟು ನಮಗೂ ಗೌರವಾನ್ವಿತವಾಗಿ ನಡ್ಸ್ಕೊಂಡಿದೆ. ಅಕಸ್ಮಾತ್ ನಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಹಿಂದ ವರ್ಗದವ್ರು ಉಳಿತಾ ಇರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗಗಳು ಉಳಿದಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಗೌರವಾನ್ವಿತವಾಗಿ ನಡ್ಸ್ಕೊಂತ ಇದೆ ಅಹಿಂದ ವರ್ಗಗಳನ್ನ. ಇದೇನು ಆಗ್ಬಾರ್ದಾಗಿತ್ತು. ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಬಂದಿರತಕ್ಕಂತ ಆರೋಪಗಳು, ಒಂದು ಕಡೆ ಸಮುದಾಯನ ಕನ್ವಿನ್ಸ್ ಮಾಡೋದು, ಮತ್ತೊಂದು ಕಡೆ ಕನ್ವಿನ್ಸ್ ಮಾಡೋದ್ರಲ್ಲಿ ಒಂದು ಏನು ಕೆಲವು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಸಮುದಾಯ ಓಲೈಸುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳ್ಬೇಕಾಗಿರ್ತದೆ. ಅಂತಂದೇ ಸಾಕ್ಷ್ಯಾಧಾರಗಳು ಅಂತ ಹೇಳ್ಬಿಟ್ಟು ಕೆಲವ್ರು ಎತ್ಕೊಂಡೋಗಿ ವರಿಷ್ಠರು ಕೊಟ್ಟುಬಿಟ್ಟು ವರಿಷ್ಠರ ಕಡೆಯಿಂದ ಈ ತರ ಮಾಡುವಂತದ್ದು ಇದೆಲ್ಲ ನಡೆದಿದೆ. ನಾವು ಯಾರ್ದು ತಪ್ಪು ಸರಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದ್ರೆ ನಾವು ತಪ್ಪು ಸರಿ ಮಾತಾಡಕ್ ಹೋದ್ರೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು. ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕು. 2028ರಲ್ಲಿ ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂತಂದ್ರೆ ನಮ್ಮಿಂದ ಗೊಂದಲ ಆಗ್ಬಾರ್ದು, ನಮ್ಮಿಂದ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.